ಜಗತ್ತಿನಾದ್ಯಂತ ಯುದ್ಧ, ಪ್ರಭಾವಿ ನಾಯಕನ ಹತ್ಯೆ, ಇಂಡಿಯಾ ಪಾಕ್ ಗಡಿಯಲ್ಲಿ ಯುದ್ಧ ಭೀತಿ. ಅಂದು ಕೋಡಿಶ್ರೀ ನುಡಿದ ಭಯಾನಕ ಭವಿಷ್ಯ ನಿಜವಾಯಿತು. ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಇದ್ರಲ್ಲ ಕೋಡಿ ಶ್ರೀಗಳು ಅಂದು ನುಡಿದ ಭವಿಷ್ಯವನ್ನ ಕಳೆದ ತಿಂಗಳು ದಿನಾಂಕ 18ರಂದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶ್ರೀಗಳು ಯುದ್ಧ ನಡೆಯುತ್ತೆ, ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ನಾಯಕನ ಹತ್ಯೆ ಆಗುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ರು. ಅವರು ನುಡಿದಂತೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆದೇ ಹೋಯ್ತು. ಜಾಗತಿಕ ಮಟ್ಟದ ಪ್ರಭಾವಿ ನಾಯಕನ ಹತ್ಯೆಯೂ ನಡೆದೋಯ್ತು. ಅಲ್ಲಿಗೆ ಕೋಡಿ ಶ್ರೀಗಳು ನುಡಿಯುವ ಭವಿಷ್ಯವಾಣಿ 100ಕ್ಕೆ 100ರಷ್ಟು ಸತ್ಯವಾಗುತ್ತೆ ಅಂತ ಮತ್ತೊಮ್ಮೆ ಪ್ರೂವ್ ಆಗಿದೆ. ಕಾಶಿ ಶಿವರಾತ್ರಿ ಪೂಜೆಗೆ ಹೋಗಿದ್ವಿ, ವಿಷ್ಣುವಿನ ದರ್ಶನ ಆಯಿತು. ಪ್ರಯಾಗಕ್ಕೂ ಹೋಗಿದ್ವಿ. ಅಲ್ಲಿ ಕರ್ನಾಟಕಕ್ಕೆ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಬಂದ್ವಿ. ಈ ವರ್ಷದ ಮಳೆ ಬೆಳೆ ಕರ್ನಾಟಕ ತೊಂದರೆ ಇಲ್ಲ, ಜಗತ್ತಿನಾದ್ಯಂತ ಸಮಸ್ಯೆ ಇದೆ. ಮತ್ತೆ ವಿಪರೀತ ವಸತಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗೋ ಲಕ್ಷಣ ಇದೆ. ಆಮೇಲೆ ಎಲ್ಲ ಸಮಸ್ಯೆಗಳಿದೆ, ನೀರು ಯುದ್ಧ ಆಗೋ ಲಕ್ಷಣ ಇದೆ. ಯುದ್ಧ 2025ಕ್ಕಿಂತಲೂ 2026ರಲ್ಲಿ ಇನ್ನೂ ಭೀಕರವಾಗಿರಲಿದೆ. ನೈಸರ್ಗಿಕ ವಿಕೋಪ ಒಂದೇ ಅಲ್ಲ, ದೇಶಗಳ ನಡುವೆ ಯುದ್ಧದ ಭೀತಿ ಹೆಚ್ಚಾಗ್ತದೆ. ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ನಾಯಕನ ಹತ್ಯೆ ಆಗುತ್ತೆ. ಇದು ವಿಶ್ವವನ್ನ ತಲ್ಲಣಗೊಳಿಸುತ್ತೆ ಎಂದು ಕೂಡ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಶ್ರೀಗಳು ನುಡಿದಂತೆ ನಡೆದು ಹೋಯಿತು. ಇರಾನ್ ಪರಮಾಣು ಒಪ್ಪಂದಕ್ಕೆ ಸಹಿ ಮಾಡಬೇಕು ಎನ್ನುವ ಅಮೆರಿಕ ಒತ್ತಡಕ್ಕೆ ಮಣಿಯಲಿಲ್ಲ. ಸಿಟ್ಟಿಗೆದ್ದ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿ ಮಾಡಿದ್ವು. ಅದರ ಪರಿಣಾಮ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆ ಆಯಿತು. ಆ ಮೂಲಕ ಇಸ್ರೇಲ್ ಮತ್ತು ಅಮೆರಿಕ ವಿಶ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಶಾಕ್ ನೀಡಿದ್ರು. ಇಷ್ಟೇ ಅಲ್ಲದೆ ಮುಂದುವರೆದು ಶ್ರೀಗಳು ಮತ್ತೊಂದು ಭವಿಷ್ಯವನ್ನ ನುಡಿದಿದ್ರು. ಗಡಿಯಲ್ಲಿ ಯುದ್ಧದ ಭೀತಿ ಹೆಚ್ಚಾಗ್ತದೆ ಎಂದು ಹೇಳಿದ್ರು. ಇದನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗ್ಬೋದು ಎಂದು ಅರ್ಥೈಸಿಕೊಳ್ಳಲಾಗಿತ್ತು. ಆದರೆ ಈಗ ಭಾರತದ ನೆರೆಯ ರಾಷ್ಟ್ರಗಳಾದ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗ್ತಾ ಇದೆ. 3ನೇ ಮಹಾಯುದ್ಧದ ಮುನ್ಸೂಚನೆಯನ್ನು ಬಲ್ಗೇರಿಯಾದ ಅಂಧ ಮಹಿಳೆ ಬಾಬಾ ವಂಗಾ ಕೂಡ ನುಡಿದಿದ್ರು. ರಾಜಕೀಯ ನಾಯಕರೊಬ್ಬರ ನಿಧನವಾಗುತ್ತೆ ಎಂದು ಕೂಡ ಶ್ರೀಗಳು ಹೇಳಿದ್ರು. ಮಹಾರಾಷ್ಟ್ರದ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಹೆಲಿಕಾಪ್ಟರ್ನ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಕೋಡಿ ಶ್ರೀಗಳು ನುಡಿದಿದ್ದ ಭವಿಷ್ಯ ಇಂದು ನಿಜವಾಗ್ತಿದೆ. ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ನಾಯಕನ ಹತ್ಯೆಯಾಗಲಿದೆ ಎಂದು ಹೇಳಿದ್ರು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆಯೂ ನಡೆದೋಯ್ತು. ಈ ನಡುವೆ ಜಗತ್ತಿನಾದ್ಯಂತ ಯುದ್ಧ ನಡೆಯುತ್ತೆ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ. 3ನೇ ಮಹಾಯುದ್ಧದ ಭೀತಿಯನ್ನ ವಿಶ್ವ ಈಗ ಎದುರಿಸುತ್ತಿದೆ. ಇದರ ನಡುವೆ ಭಾರತ ದೇಶಕ್ಕೆ ಜೊತೆಯಲ್ಲಿ ಕರ್ನಾಟಕಕ್ಕೆ ಯಾವುದೇ ಅಪಾಯ ಇಲ್ಲ ಎನ್ನುವ ಭವಿಷ್ಯವನ್ನು ಕೂಡ ಶ್ರೀಗಳು ನುಡಿದಿದ್ದಾರೆ. ಆ ಮೂಲಕ ಭವಿಷ್ಯ ಜ್ಯೋತಿಷ್ಯವನ್ನ ನಂಬುವ ಎಷ್ಟೋ ಮಂದಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.